ಅಳ ಮ್ಯೂಟ್ ಮಾಡ್ರಿ. ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತೆ. ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೈತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ಸುಂದರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವು ಇದ್ದೇವೆ. ಈ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಪ್ರಶ್ನೋತ್ತರಗಳ ಒಂದು ಅಧ್ಯಾಯ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ, ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ವಿ. ಇಂದು ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂತಂದ್ರೆ, ಪೀಟರ್ ರೆಶ್ಲ್ ಅವರು ಕೇಳ್ತಾರೆ ಗುರುಗಳಿಗೆ, ಕೆಲವರು ವಿಕಲಾಂಗರಾಗಿ ಮತ್ತು ಕುರುಡ, ಕಿವುಡ ಹಾಗೂ ಮೂಕರಾಗಿ ಏಕೆ ಹುಟ್ಟುತ್ತಾರೆ? ಕೆಲವು ಮಕ್ಕಳು ಹುಟ್ಟುತ್ತಲೇ ವಿಕಲಾಂಗರಾಗಿ ಹುಟ್ಟುತ್ತಾರೆ, ಕಿವುಡರಾಗಿರ್ತಾರೆ, ಮೂಕರಾಗಿರ್ತಾರೆ, ಕುರುಡರಾಗಿರ್ತಾರೆ. ಅವರು ಹಾಗೆ ಏಕೆ ಹುಟ್ಟುತ್ತಾರೆ ಅನ್ನೋದನ್ನ ತಾವು ಹೇಳಲಿಲ್ಲ. ಇದಕ್ಕೇನಾದ್ರೂ ವಿಶೇಷ ಕಾರಣವಿದೆಯೇ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಈ ರೀತಿಯ ಹುಟ್ಟಿಗೆ ಏನಾದ್ರೂ ವಿಶೇಷ ಕಾರಣವಿದೆಯೇ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನಿಶ್ಚಿತವಾಗಿಯೂ ಇದಕ್ಕೆ ಕಾರಣವಿದೆ. ಆ ಮಕ್ಕಳು ಹಾಗೆ ಏಕೆ ಹುಟ್ಟುತ್ತಾರೆ ಅನ್ನೋದಕ್ಕೆ, ವಿಕಲಾಂಗರಾಗಿ, ಕುರುಡರಾಗಿ, ಕಿವುಡರಾಗಿ, ಮೂಕರಾಗಿ ಏಕೆ ಹುಟ್ಟುತ್ತಾರೆ ಅನ್ನೋದಕ್ಕೆ ನಿಶ್ಚಿತವಾಗಿಯೂ ಕಾರಣ ಇದೆ. ಈ ಮೊದಲು ನಾನು ಕರ್ಮ ಸಿದ್ಧಾಂತ ಅಥವಾ ಕಾರಣ ಕಾರ್ಯ ನಿಯಮ ಕುರಿತು ಹೇಳಿದ್ರಲ್ಲಿ ನಿನಗೆ ಈ ಪ್ರಶ್ನೆ ಉತ್ತರ ಸಿಗುತ್ತೆ. ಈ ಮೊದಲು ಕರ್ಮ ಸಿದ್ಧಾಂತವನ್ನ ಕುರಿತ ಹಾಗೆ, ಕಾರಣ ಕಾರ್ಯ ಸಿದ್ಧಾಂತ ನಿಯಮವನ್ನ ಕುರಿತ ಹಾಗೆ, ಯಾವುದೇ ಕಾರಣ ಇಲ್ದೇನೆ ಕಾರ್ಯ ನಡೆಯೋದಿಲ್ಲ. ಯಾವುದೋ ಒಂದು ಕಾರಣ ಇದ್ರೆ ಮಾತ್ರ ಮುಂದಿನ ಒಂದು ಕೆಲಸ ಆಗ್ತಾ ಇರುತ್ತೆ. ಹೀಗಾಗಿ ಕಾರ್ಯ ಕಾರಣ ಸಿದ್ಧಾಂತವನ್ನು ಕುರಿತಂತೆ ನಾನು ನಿನಗೆ ಚರ್ಚೆಯನ್ನ ಮಾಡಿದ್ದೇನೆ. ಅದರಲ್ಲಿ ಈ ಪ್ರಶ್ನೆಗೆ ನಿನಗೆ ಉತ್ತರ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವು ಆ ವ್ಯಕ್ತಿಯ ಮೂಲಕವೇ ಸ್ವಯಂ ನಿರ್ಮಾಣಗೊಳಿಸಿಕೊಂಡಂತಹ ದುಃಖಪೂರ್ಣವಾಗಿರ್ತಕ್ಕಂಥ ಘಟನೆಗಳಾಗಿವೆ. ಇಂಥ ಘಟನೆಗಳು, ಮಕ್ಕಳು ವಿಕಲಾಂಗರಾಗಿ ಹುಟ್ಟತಕ್ಕಂತಹ ಘಟನೆಗಳು, ಅವಕ್ಕೆ ಕಾರಣ ಯಾರು ಅಂತಂದ್ರೆ ಕೇವಲ ಆ ವ್ಯಕ್ತಿ ಹುಟ್ಟನ್ನ ತೆಗೆದುಕೊಂಡಿರ್ತಕ್ಕಂತಹ ಆ ವ್ಯಕ್ತಿಯ ಪೂರ್ವ ಜನ್ಮದ ಕರ್ಮಗಳು ಇದಕ್ಕೆ ಕಾರಣ ಆಗಿರ್ತಾವು. ಆ ವ್ಯಕ್ತಿಯ ಮೂಲಕನೇ ಸ್ವಯಂ ನಿರ್ಮಾಣಗೊಂಡು ತನ್ನ ಕೃತ್ಯದಿಂದ, ತನ್ನ ಕೆಲಸದಿಂದ ತಾನೇ ನಿರ್ಮಾಣ ಮಾಡ್ಕೊಂಡು ಬಂದಿರ್ತಕ್ಕಂಥ ದುಃಖಪೂರ್ಣವಾಗಿರ್ತಕ್ಕಂಥ ಘಟನೆಗಳಾಗಿರ್ತಾವ ಅನ್ನೋದನ್ನ ನೀನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೋ ಅಂತ ಹೇಳ್ತಾರೆ. ಈ ರೀತಿಯಾಗಿ ದುಃಖಿ ಮನುಷ್ಯನನ್ನು ನೋಡಲು ಬಯಸುವಂತ ದುಷ್ಟ ದೇವರು ಯಾರೂ ಇಲ್ಲ. ದುಃಖಿಯಾಗಿರ್ತಕ್ಕಂಥ ಮನುಷ್ಯರನ್ನು ನೋಡ್ತಕ್ಕಂಥ ಯಾವ ದುಷ್ಟರಾಗಿರ್ತಕ್ಕಂತಹ ದೇವರು ಇಲ್ಲ. ಒಂದು ಮಗು ವಿಕಲಾಂಗ ಸ್ಥಿತಿಯಲ್ಲಿಯೇ ಜನ್ಮ ತಾಳುತ್ತದೆ, ಏಕೆಂದ್ರೆ ತನ್ನ ಪೂರ್ವ ಜನ್ಮದಲ್ಲಿ ಅವನು ಯಾರಿಗಾದ್ರೂ ಅಥವಾ ಯಾವುದೇ ಪ್ರಾಣಿಗಾದ್ರೂ ಆ ರೀತಿಯ ಕಷ್ಟವನ್ನ ನೀಡಿರಬಹುದು. ಒಂದು ಮಗು ಇವತ್ತು ವಿಕಲಾಂಗವಾಗಿ ಜನ್ಮ ತಾಳ್ತದ ಅಂತಂದ್ರೆ ಪೂರ್ವ ಜನ್ಮದ ಒಂದು ತನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರದೋ ವ್ಯಕ್ತಿಗೆ ಅದೇ ರೀತಿಯ ಒಂದು ಕೆಲಸವನ್ನ ಅವನು ಮಾಡಿರಬಹುದು. ಯಾವುದೇ ರೀತಿಯ ತೊಂದರೆಯನ್ನ ಕೊಟ್ಟಿರಬಹುದು, ಕಷ್ಟವನ್ನ ನೀಡಿರಬಹುದು. ನಿಶಯ ಸ್ಥಿತಿಯಲ್ಲಿ, ಸಾಮಾನ್ಯವಾಗಿ ನಿಶಯ ಸ್ಥಿತಿಯಲ್ಲಿ ಯಾವ್ದಾದ್ರೂ ಮಗುವನ್ನು ಹೊಡೆದು ಚಿಕಿತ್ಸೆಯಿಂದ ಗುಣಪಡಿಸಲಾಗದಂತಹ ಶಾರೀರಿಕ ವಿರೂಪಗೊಳಿಸಿರಬಹುದು. ಇಲ್ಲಿ ಯಾವ್ದಾದ್ರು ಒಂದು ಮಗುವಿಗೆ ನಿಶ್ಚಯ ಗುಂಗಿನಲ್ಲಿ ಅವನಿಗೇನು ಗೊತ್ತಿರೋದಿಲ್ಲ ಖರೆ, ಆದರೂ ಕೂಡ ಆ ಮಗುವಿಗೆ ಎಷ್ಟು ಹಾನಿಯನ್ನು ಉಂಟು ಮಾಡಿರ್ತಾನೆ ಅಂತಂದ್ರೆ ಯಾವ ಚಿಕಿತ್ಸೆಯಿಂದಲೂ ಗುಣಪಡಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಪರಿಸ್ಥಿತಿ, ವಿರೂಪವನ್ನ ಗೊಳಿಸಿದಂತ ಒಂದು ಸಂದರ್ಭದಲ್ಲಿ ಅಂಥವನು ನಿಶ್ಚಿತವಾಗಿಯೂ ವಿಕಲಾಂಗನಾಗಿ ಹುಟ್ಟುತ್ತಾನೆ ಅಂತ ಹೇಳಿ ಹೇಳ್ತಾರೆ.
ಹಾಗೂ ಅವನು ಕಷ್ಟ ಸಹಿಸಲು ಬಾಧ್ಯನಾಗಿರ್ತಾನೆ. ತಾನೇ ಆ ಕಷ್ಟವನ್ನ ಆಹ್ವಾನ ಮಾಡ್ಕೊಂಡಿರ್ತಾನೆ, ಅದಕ್ಕೆ ಅವನು ಬದ್ಧನಾಗಿ ಇರಬೇಕಾಗ್ತದ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಅವರಿಗೆ ಮೂಕ ಅಥವಾ ಕಿವುಡ ಮಕ್ಕಳು ಹುಟ್ಟಿದ್ದಿರಬಹುದು ಇದು, ಅಥವಾ ಇನ್ನೊಂದು ಕಾರಣ ವಿಕಲಾಂಗ ಮಕ್ಕಳಾಗಿ ಹುಟ್ಟಲಿಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ, ಹಿಂದಿನ ಜನ್ಮದಲ್ಲಿ ಅವರಿಗೆ ಮೂಕ ಅಥವಾ ಕಿವುಡ ಮಕ್ಕಳು ಹುಟ್ಟಿದ್ದಿರಬಹುದು. ಆಗ ಅವರು ಆ ಮಕ್ಕಳೊಂದಿಗೆ ವ್ಯವಹಾರದಿಂದ ವರ್ತಿಸಿ ಅವರ ಜೀವನದಲ್ಲಿ ಸಂತೋಷಗೊಳಿಸುವ ಬದಲು ಅಂಥ ಮಕ್ಕಳು ಹುಟ್ಟಿದ ಮೇಲೆ ಅವರೊಂದಿಗೆ ನಿರಾಶಾ ಭಾವದಿಂದ ವರ್ತಿಸಿ ತನ್ನನ್ನು ರಕ್ಷಿಸಿಕೊಳ್ಳಲಾರದಂತಹ ಮಗುವಿನ ಮೇಲೆ ಸಿಲುಕಿಕೊಂಡು ಅದರ ಜೀವನವನ್ನು ಇನ್ನಷ್ಟು ದುಃಖಮಯಗೊಳಿಸಿದ್ದರೆ ದುಃಖಮಯಗೊಳಿಸಿರಬಹುದು. ಈ ಕಾರಣದಿಂದಲೂ ಈ ರೀತಿಯ ಜನ್ಮವನ್ನು ತಾಳ್ಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಅವರಿಗೆ ವಿಕಲಾಂಗ ಮಕ್ಕಳು ಅಥವಾ ಕುರುಡ ಅಥವಾ ಮೂಕ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಸದ್ವರ್ತನೆಯನ್ನ ಮಾಡದೇನೆ, ಅವರ ಜೊತೆಗೆ ಪ್ರೀತಿಯಿಂದ ವರ್ತಿಸದೇನೆ, ಅವು ಯಾಕಂದ್ರೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂತಹ ಮಕ್ಕಳು ಇವರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಮಕ್ಕಳು ಅವುಗಳ ಮೇಲೆ ಸಿಡುಕಿ ಅವುಗಳಿಗೆ ಸಿಟ್ಟು ಮಾಡಿ ಅವುಗಳಿಗೆ ಬೈದು ಅವುಗಳಿಗೆ ದುಃಖವನ್ನು ಉಂಟು ಮಾಡಿದ್ದರೆ ಇಂತಹ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಇಂತಹ ಒಂದು ಜನ್ಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂಥ ಜನರು ವಿಕಾಸ ಹೊಂದಿದವರಾಗಿದ್ದರೆ ಇಂಥ ಜನರು ವಿಕಾಸ ಹೊಂದಿದವರಾಗಿದ್ದರೆ ಈ ವಿಕಲಾಂಗ ಜೀವನದ ಕಾರಣವನ್ನು ತಿಳಿದುಕೊಂಡು ನಂತರವೂ ಅಸಾಮಾನ್ಯ ಮಗುವನ್ನು ಪ್ರೇಮ ಮತ್ತು ತಿಳುವಳಿಕೆಯಿಂದ ಪಾಲನೆ ಪೋಷಣೆ ಮಾಡಿ ಸತ್ಕರ್ಮವನ್ನು ಅರ್ಜಿತಗೊಳಿಸಬಹುದು. ಒಂದು ವೇಳೆ ಅಂತಹ ಜನರು ವಿಕಾಸ ಹೊಂದಿದವರಾಗಿದ್ರೆ, ಆತ್ಮದ ವಿಕಾಸವನ್ನ ಅವರು ಹೊಂದಿದ್ರು ಅಂತಂದ್ರೆ, ಇಂಥ ಒಂದು ಯಾವ ಕಾರಣದಿಂದ ಇಂಥ ಮಕ್ಕಳು ನಮಗೆ ಹುಟ್ಟಿವೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ನಮ್ಮ ಪೂರ್ವ ಜನ್ಮದ ಕರ್ಮದಿಂದ ಇವು ಹುಟ್ಟಿದಾವೆ, ನಾವು ಒಳ್ಳೆಯ ಕರ್ಮವನ್ನ ಮಾಡೋದ್ರ ಮುಖಾಂತರ ಆ ಮಕ್ಕಳಿಗೆ ಯಾವುದೇ ನೋವನ್ನ ಉಂಟು ಮಾಡದೆ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನ ಮಾಡೋದ್ರ ಮುಖಾಂತರ ಅವರ ಆರೈಕೆಯನ್ನ ಮಾಡೋದ್ರ ಮುಖಾಂತರ ಅವರು ಆ ಕರ್ಮವನ್ನ ಕಳೆದುಕೊಳ್ಳೋದಷ್ಟೇ ಇಲ್ದೇನೆ ಒಳ್ಳೆಯ ಕರ್ಮವನ್ನು ಕೂಡ ಅರ್ಜಿತ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದನ್ನ ಅವ್ರಿಗೆ ಅನ್ನೋದನ್ನ ಅವರು ತಿಳಿಬೇಕು. ಯಾಕಂದ್ರೆ ಅವ್ರಿಗೆ ತಿಳಿದಿರೋದಿಲ್ಲ, ಹೀಗಾಗಿ ಈ ರೀತಿಯ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಇಂದಿನ ನ್ಯಾಯ ನಿನ್ನೆಯ ನ್ಯಾಯಕ್ಕಿಂತ ಭಿನ್ನವಾಗಿದೆ ಎಂದು ನೀನು ಹೇಳಬಹುದು, ಆದ್ರೆ ಹಿಂದಿನ ಜನ್ಮಗಳಲ್ಲಿ ತಿಳುವಳಿಕೆ ಇಲ್ಲದೆಯೇ ನಾವು ಮಾಡಿದಂತ ಕರ್ಮಗಳ ಫಲಗಳನ್ನು ನಾವು ಅನುಭವಿಸಿಯೇ ತೀರಬೇಕು. ಇವತ್ತಿನ ನ್ಯಾಯ ನಿನ್ನಿನ ನ್ಯಾಯಕ್ಕಿಂತನೂ ಭಿನ್ನವಾಗಿದೆ ಅಂತ ಹೇಳಿ ನಿನಗೆ ಅನಿಸ್ಬಹುದು. ಯಾಕಂತಂದ್ರೆ ಹಿಂದಿನ ಜನ್ಮದಲ್ಲಿ ನಮಗೆ ತಿಳಿಯದೆಯೋ ಅಥವಾ ತಿಳುವಳಿಕೆ ಇಲ್ಲದೇನೆ ಮಾಡಿರ್ತಕ್ಕಂಥ ಒಂದು ಕರ್ಮಗಳ ಫಲವನ್ನ ನಾವು ಇವತ್ತು ಅನುಭವಿಸಿಯೇ ತೀರಬೇಕು. ಹಿಂದಿನ ಜನ್ಮಗಳಲ್ಲಿ ಮನುಷ್ಯ ಇಷ್ಟೊಂದು ಸಂವೇದನಾಶೀಲನಾಗಿರಲಿಲ್ಲ ಎಂಬುದು ಸತ್ಯ. ನಮ್ಮ ದುಃಖ ಎಷ್ಟಿದೆ ಎಂಬುದು ದುಃಖ ನೀಡುವವನ ನಿಯತ್ತನ್ನು ಅವಲಂಬಿಸಿದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ. ಹಿಂದಿನ ದಿನಗಳಲ್ಲಿ ಜನ್ಮಗಳಲ್ಲಿ ಮನುಷ್ಯ ಅಷ್ಟೊಂದು ಸಂವೇದನಾಶೀಲನಾಗಿರುವುದಿಲ್ಲ. ಎಷ್ಟು ಜನ್ಮಗಳನ್ನ ತೆಗೆದುಕೊಳ್ತಾನೋ ಅಷ್ಟು ಅವನ ಆತ್ಮದ ವಿಕಾಸ ಆಗ್ಲಿಕ್ಕೆ ಶುರು ಮಾಡುತ್ತೆ. ಹೀಗಾಗಿ ನಮ್ಮ ದುಃಖ ಎಷ್ಟದ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ, ದುಃಖ ನೀಡುವವನ ನಿಯತ್ತನ್ನ ಅವಲಂಬಿಸಿದೆ ಅಂತಕ್ಕಂಥದ್ದನ್ನ ನಾವು ಎಂದು ಮರೆಯಬಾರದು ಅಂತಕ್ಕಂಥದನ್ನ ಹೇಳ್ತಾರೆ. ಇದೇ ರೀತಿ ಮಾನಸಿಕ ಹಾಗೂ ಭಾವನಾತ್ಮಕ ಕ್ರೂರತೆಯು ಕೂಡ ಕರ್ಮಗಳ ಫಲ ಸ್ವರೂಪವೇ ಆಗಿದೆ. ಕೇವಲ ದೈಹಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಮಾಡ್ತಕ್ಕಂಥದ್ದು, ದೈಹಿಕವಾಗಿರ್ತಕ್ಕಂಥ ಹಿಂಸೆಯನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೇನೆ ಮಾನಸಿಕವಾಗಿರ್ತಕ್ಕಂಥ ಹಿಂಸೆ, ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಕ್ರೂರ ವರ್ತನೆಯನ್ನ ಮಾಡಿದ್ರೆ ಅದು ಕೂಡ ಈ ಕರ್ಮಗಳ ಫಲಸ್ವರೂಪನೇ ಆಗಿದೆ ಅಂತ ಹೇಳ್ತಾರೆ. ವಿಧವೆ ತಾಯಿಯೊಬ್ಬಳು ಮಗನ ಮದುವೆಗೆ ಅಡಚಣೆಯನ್ನುಂಟು ಮಾಡುವುದನ್ನು ಎಷ್ಟೋ ಸಲ ನಾವು ನೋಡ್ತೀವಿ. ವಿಧವೆಯಾಗಿರ್ತಕ್ಕಂತಹ ತಾಯಿ ಮಗನ ಮದುವೆಗೆ ಅಡಚಣೆಯನ್ನ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ತನ್ನ ಸ್ವಾರ್ಥದಿಂದ ಅವನನ್ನ ಕಟ್ಟುಪಾಡಿಗೆ ಒಳಪಡಿಸಬೇಕೆಂದು ಅವಳು ಬಯಸ್ತಾ ಇರ್ತಾಳೆ. ಮದುವೆ ಆಗೋದ್ರಿಂದ ಕಷ್ಟಗಳು ಹೆಚ್ಚಾಗ್ತಾವು. ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಸಾಕಬೇಕಾಗತ್ತೆ. ಇನ್ನೊಬ್ಬ ವ್ಯಕ್ತಿಯ ಭಾರವನ್ನ ಹೊರುವಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಕ್ಕಂಥ ಒಂದು ಕಾರಣವನ್ನ ಕೊಡ್ತಾ, ಒಂದು ವೇಳೆ ಮಗು ನೀನು ತೀರಿಕೊಂಡ್ರೆ ಅವಳನ್ನ ಯಾರು ನೋಡ್ಕೋಬೇಕು, ಸಂಭಾಳಿಸ್ಬೇಕು ಅಂತಕ್ಕಂಥ ಮಾತುಗಳನ್ನ ಮಗನಿಗೆ ಹೇಳಿ ಪುತ್ರ ಕರ್ತವ್ಯ ಅಥವಾ ಧರ್ಮವೆಂದು ಭಾವಿಸಿ ಆತ ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ. ಈ ರೀತಿಯ ವರ್ತನೆಯಿಂದ, ತಾಯಿಯ ಈ ರೀತಿಯ ವರ್ತನೆಯಿಂದ ತನ್ನ ಕರ್ತವ್ಯ, ಪುತ್ರ ಕರ್ತವ್ಯ ಅಂದ್ರೆ ತಾಯಿಯನ್ನ ನೋಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಅವನು ಮದುವೆ ಮಾಡದೇನೆ ಹಾಗೆ ಉಳಿದು ಬಿಡ್ತಾನಂತೆ.
ಜೀವನ ಪೂರ್ತಿ ಸ್ವಾರ್ಥಿ ತಾಯಿಯ ಸೇವೆಯನ್ನ ಮಾಡುವುದರಲ್ಲೇನೆ ಅವನು ಕಳೀತಾನೆ. ಜನರೆಲ್ಲ ಹೇಳಿದ್ರು ಕೂಡ ಆತ ತನ್ನ ತಾಯಿಯನ್ನೆಂದು ಸ್ವಾರ್ಥಿ ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಸಿದ್ಧನಿರೋದಿಲ್ಲ. ಇಂಥ ಸ್ವಾರ್ಥದ ಫಲ ಆಕೆಗೆ ಅವಶ್ಯಕವಾಗಿ ದೊರೀತದ. ಇದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಹಿಂಸೆ, ಅಥವಾ ಮಾನಸಿಕವಾಗಿರ್ತಕ್ಕಂಥ ಒಂದು ಹಿಂಸೆ ಅಂತ ಹೇಳ್ಬೋದು. ಇಂತಹ ಹಿಂಸೆಯಿಂದ ಆ ಫಲವನ್ನ ಅವಳು ಅನುಭವಿಸ್ಲೇಬೇಕಾಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮುಂದೆ ಯಾವುದಾದ್ರೂ ಭಾವಿ ಜೀವನದಲ್ಲಿ ಯಾರೊಂದಿಗಾದರೂ ಆಕೆ ಪ್ರೇಮ ಮಾಡಿದಾಗ ಆತನ ಅಕಾಲ ಮೃತ್ಯು ಅಥವಾ ಹತ್ಯೆಯಾಗಿ ತನ್ನ ಪ್ರೇಮಿಯನ್ನು ಪಡೆಯುವ ಮೊದಲೇ ಅವಳು ಕಳೆದುಕೊಳ್ತಾಳೆ. ಈ ರೀತಿಯ ಅವಳ ವರ್ತನೆಗೆ ಮುಂದೆ ಅವಳಿಗೆ ಯಾವ ರೀತಿ ಫಲ ಸಿಗ್ತದೆ ಅಂತಂದ್ರೆ, ಅವಳ ಪ್ರೇಮಿ ಯಾರನ್ನಾದ್ರೂ ಪ್ರೀತಿಸಿದ್ರೆ ಆ ಪ್ರೇಮಿಯು ಮದುವೆ ಆಗುವ ಪೂರ್ವದಲ್ಲಿನೇ ಮೊದಲೇ ಅವನು ಏನೋ ಅಕಾಲ ಮೃತ್ಯುವಿಗೆ ಒಳಗಾಗಿ ಅಥವಾ ಯಾರಿಂದಲೋ ಹತ್ಯೆಗೆ ಒಳಗಾಗಿ ಅವನು ಮದುವೆ ಆಗೋಕ್ಕಿಂತ ಮೊದಲೇ ತೀರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರ್ತದ. ಆಮೇಲೆ ಎಷ್ಟೋ ವರ್ಷಗಳ ನಂತರ ಅವಳು ಈ ಆಘಾತದಿಂದ ಚೇತರಿಸಿಕೊಂಡಾಗ ಬೇರೆ ಯಾರೋ ಅವಳನ್ನು ಬಯಸುತ್ತಿರುವುದು ಅವಳಿಗೆ ತಿಳಿತದ. ಈ ಪ್ರೇಮವನ್ನು ಅದೃಷ್ಟವು ತನ್ನ ಆಟವನ್ನು ತೋರಿಸುತ್ತದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬ ಅಸಾಧ್ಯ ರೋಗಕ್ಕೆ ತುತ್ತಾಗಿ ಈ ಮದುವೆಯು ನಿಂತು ಹೋಗುತ್ತದೆ. ಕೆಲವು ದಿವಸಗಳ ನಂತರ ಏನೋ ಸ್ವಲ್ಪ ಸುಧಾರಿಸ್ಕೊಂಡು ಮತ್ಯಾರೋ ಇವಳಿಗೆ ಮದುವೆಯ ಒಂದು ಆಫರ್ ಅನ್ನ ಕೊಟ್ಟಾಗ ಆ ಮದುವೆಯನ್ನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿರ್ತಾರ. ಆಗಲೂ ಕೂಡ ಈ ಒಂದು ಅದೃಷ್ಟ ಅಂತಕ್ಕಂಥದ್ದು ಅಲ್ಲಿ ಆಟವನ್ನ ಮಾಡುತ್ತೆ. ಅಲ್ಲಿಯೂ ಕೂಡ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಅಸಾಧ್ಯವಾಗಿರ್ತಕ್ಕಂಥ ರೋಗಕ್ಕೆ ತುತ್ತಾಗಿ ಆ ಮದುವೆಯು ಕೂಡ ನಿಂತು ಹೋಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜನರಿಗೆ ಇಂಥ ಘಟನೆಗಳ ಹಿಂದಿನ ಕಾರಣಗಳು ತಿಳಿದಿರುವುದಿಲ್ಲ. ಇಂಥ ಘಟನೆಗಳು ನಮ್ಮಲ್ಲೇನೆ ಯಾಕೆ ಸಂಭವಿಸ್ತವೆ ಅಂತ ಹೇಳಿ ವ್ಯಥೆ ಪಡೋದನ್ನ ನಾವು ಕಾಣ್ತಾ ಇರ್ತೀವಿ. ಇದ್ರ ಹಿಂದೆ ಏನು ಕಾರಣ ಇರ್ತದೆ ಅನ್ನೋದು ತಿಳಿದಿರೋದಿಲ್ಲ. ಆದ್ದರಿಂದ ಪರಮಾತ್ಮನು ಎಷ್ಟೊಂದು ಆಟವಾಡ್ತಾ ಇದ್ದಾನೆ ನಮ್ಮ ಬದುಕಿನಲ್ಲಿ, ಪರಮಾತ್ಮ ಎಂಥ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ ಅನ್ಕೊತಿರ್ತೀವಿ. ಆತ ಬಹಳ ನಿರ್ದಯಿಯಾಗಿದ್ದಾನೆ ಅಂತ ಹೇಳಿ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅದು ಹಾಗಲ್ಲ. ಒಂದು ವೇಳೆ ನಿನ್ನ ಕಷ್ಟಗಳು ಉತ್ಪನ್ನವಾಗಲು ನೀನು ಕಾರಣವನ್ನು ನಿರ್ಮಿಸದೇ ಇದ್ದರೆ ನೀನೆಂದು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುವುದಿಲ್ಲ. ನಿನ್ನ ಕಷ್ಟಗಳು ಉತ್ಪನ್ನವಾಗ್ಲಿಕ್ಕೆ ನೀನೇ ಕಾರಣಗಳನ್ನ ನಿರ್ಮಾಣ ಮಾಡಿದ್ಯಾ. ನೀನು ಒಂದ್ ವೇಳೆ ಆ ಕಾರಣಗಳನ್ನ ನಿರ್ಮಾಣ ಮಾಡಿದ್ದಿಲ್ಲ ಅಂತಂದ್ರೆ ನೀನೆಂದೂ ಕಷ್ಟವನ್ನು ಅನುಭವಿಸ್ಬೇಕಾಗಿ ಬರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಕೆಲವರು ಜನ್ಮದಿಂದಲೇ ಧನ ಸಂಪತ್ತು, ಆರೋಗ್ಯ ಹಾಗೂ ಎಲ್ಲ ರೀತಿಯ ಸಂತೋಷಗಳನ್ನು ಪಡೆದು ಬಂದವರಾಗಿರುತ್ತಾರೆ. ಇನ್ನು ಕೆಲವರು ಗುಡಿಸಲುಗಳಲ್ಲಿ ಹುಟ್ಟಿರುತ್ತಾರೆ. ಅವರಿಗೆ ಯಾವುದೇ ಸಂತೋಷವೆನ್ನುವುದು ಇರುವುದಿಲ್ಲ. ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಯಾವುದಾದರೂ ರೋಗಗಳನ್ನು ಆನುವಂಶಿಕವಾಗಿ ಪಡೆದುಕೊಂಡು ಹುಟ್ಟುತ್ತಾರೆ. ಇದು ಹೀಗೇಕೆ ಅಂತಕ್ಕಂಥ ಪ್ರಶ್ನೆ. ಕೆಲವರು ಜನ್ಮದಿಂದಲೇ ಧನ ಸಂಪತ್ತನ್ನ ಪಡೆದುಕೊಂಡು ಆಯುಷ್ಯ, ಆರೋಗ್ಯ, ಎಲ್ಲ ರೀತಿಯ ಸುಖ ಸಂತೋಷಗಳನ್ನ ಪಡೆದುಕೊಂಡು ಬಂದವರಾಗಿರ್ತಾರೆ. ಇನ್ನು ಕೆಲವರು ಗುಡಿಸಲುಗಳಲ್ಲಿ ಅತ್ಯಂತ ಕಡು ಬಡತನದಲ್ಲಿ ಅವರು ಹುಟ್ಟಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಸಂತೋಷ ಅಂತಕ್ಕಂಥದ್ದು, ಸುಖ ಅಂತಕ್ಕಂಥದ್ದು ಇರೋದಿಲ್ಲ. ಆಮೇಲೆ ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಯಾವ್ದಾದ್ರು ರೋಗಗಳನ್ನ ಆನುವಂಶಿಕವಾಗಿ ಪಡೆದುಕೊಂಡು ಕೆಲವರು ಹುಟ್ಟುತ್ತಾರೆ. ಇದು ಹೀಗೇಕೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಗುರುಗಳು ಈ ರೀತಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯು ಜನ್ಮ ಸಮಯದಲ್ಲಿ ಪಡೆದುಕೊಂಡ ವಾತಾವರಣವು ಸಾಮಾನ್ಯವಾಗಿ ಹಿಂದಿನ ಜನ್ಮಗಳಲ್ಲಿ ರೂಪಿಸಿಕೊಂಡದ್ದಾಗಿರುತ್ತದೆ. ಜನ್ಮ ಸಮಯದಲ್ಲಿ ಅವ ಎಂಥ ಕುಟುಂಬದಲ್ಲಿ ಜನ್ಮ ತೆಗೆದುಕೊಳ್ತಾನೆ, ಎಂಥ ದಂಪತಿಗಳಲ್ಲಿ, ಎಂಥ ತಂದೆ ತಾಯಿಗಳ ಉದರದಲ್ಲಿ ಅವನು ಜನ್ಮ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ಅವನೇ ರೂಪಿಸಿಕೊಂಡಿರ್ತಕ್ಕಂಥ ಒಂದು ವಾತಾವರಣ ಆಗಿರುತ್ತೆ. ಇದೆಲ್ಲ ಕರ್ಮ ಸಿದ್ಧಾಂತದ ಅನುಗುಣವಾಗಿಯೇ ಇರುತ್ತದೆ ಅಂತ ಹೇಳಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಒಳ್ಳೆಯ ಭಾಗ್ಯದೊಂದಿಗೆ ಜನಿಸಬೇಕಾದ್ರೆ, ಅತ್ಯಂತ ಧನ ಸಂಪತ್ತು, ಉತ್ತಮ ಆರೋಗ್ಯದೊಂದಿಗೆ ಜನಿಸಿದ್ರೆ ಅವನ ಮೇಲೆ ಭಗವಂತನ ಕೃಪೆ ಇದೆ ಎಂದುಕೊಳ್ಳುತ್ತಾರೆ. ಆದ್ರೆ ಅವನಿಗೆ ಎಲ್ಲ ಸುಖಗಳು ದೊರೆಯುವಂತ ಸಂದರ್ಭಗಳನ್ನು ಅವನು ಸ್ವಯಂ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಅವನು ತುಂಬಾ ಭಾಗ್ಯಶಾಲಿಯಾಗಿದ್ದಾನೆ. ಇಂಥ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಅಷ್ಟು ಶ್ರೀಮಂತರ ಮನೆಯಲ್ಲಿನೇ ಬೆಳ್ಳಿಯ ಒಂದು ಚಮಚೆಯನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದ್ದಾನೆ ಅಂತಕ್ಕಂಥ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಸೊ ಆ ರೀತಿಯ ಒಂದು ಸಂದರ್ಭ, ಆ ರೀತಿಯ ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ಅವನಿಗೆ ಭಗವಂತನ ಕೃಪೆಯದ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಆದ್ರೆ ಅವನಿಗೆ ಈ ಎಲ್ಲ ಸುಖಗಳು ದೊರೆಯುವಂತಹ ಸಂದರ್ಭವನ್ನ ಅವನು ಸ್ವಯಂ ಸೃಷ್ಟಿ ಮಾಡಿಕೊಂಡಿದ್ದಾನೆ. ತನ್ನ ಒಳ್ಳೆಯ ಕಾರ್ಯಗಳಿಂದಾಗಿ, ಕೆಲಸಗಳಿಂದಾಗಿ, ಕೃತಿಗಳಿಂದಾಗಿ ಅವನು ಇಂಥ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಂಡು ಒಳ್ಳೆಯ ಕುಟುಂಬದಲ್ಲಿ ಅವನು ಜನಿಸಿರ್ತಾನೆ.
ಇನ್ನು ಮಲಿನ ಮನೆಗಳಲ್ಲಿ ಹುಟ್ಟಿದಂತಹ ವ್ಯಕ್ತಿಯ ಜೀವನದಲ್ಲಿ ಕೊರತೆ ತುಂಬಿಕೊಂಡಿರುತ್ತದೆ. ಗುಡಿಸಲುಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು, ಈ ಕೊಳಚೆ ಪ್ರದೇಶಗಳಲ್ಲಿ ಹುಟ್ಟತಕ್ಕಂಥದ್ದು, ಇಂತಹ ಒಂದು ವ್ಯಕ್ತಿಯ ಜೀವನದಲ್ಲಿ ಕೊರತೆ ಅಂತಕ್ಕಂಥದ್ದೇ ತುಂಬಿಕೊಂಡಿರುತ್ತೆ. ಅಲ್ಲಿ ಒಳ್ಳೆಯದು ಎಲ್ಲೋ ಏನೂ ಇರೋದಿಲ್ಲ. ಆತ ರೋಗಗ್ರಸ್ತನಾಗಿದ್ದರೆ ಅವನನ್ನು ದೌರ್ಭಾಗ್ಯವಂತ ಅಂತ ಹೇಳಿ ನಾವು ತಿಳಿತೀವಿ. ಆದ್ರೆ ವಾಸ್ತವವೇನೆಂದ್ರೆ ಅವನು ತನ್ನ ಕರ್ಮಗಳಿಂದ ಇದನ್ನೇ ಪಡೆದುಕೊಂಡು ಬಂದಿರ್ತಾನೆ. ಎಂಥ ದೌರ್ಭಾಗ್ಯವಂತ. ಗುಡಿಸಲಿನಲ್ಲಿ ಹುಟ್ಟಿವೆ, ಸ್ಲಮ್ ನಲ್ಲಿ ಇರ್ತಕ್ಕಂತಹ ಮಕ್ಕಳು ಯಾವ ರೀತಿ ಬದುಕ್ತಾವ ಅಂತಕ್ಕಂಥ ಒಂದು ಕನಿಕರವನ್ನು ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಅವನು ದೌರ್ಭಾಗ್ಯವಂತ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಆದ್ರೆ ವಾಸ್ತವಿಕತೆ ಏನು ಅಂತಂದ್ರೆ ಅವನು ತನ್ನ ಕರ್ಮಗಳಿಂದ ಇದನ್ನೇ ಪಡೆದುಕೊಂಡು ಬಂದಿದ್ದಾನೆ. ಹುಟ್ಟಿನೊಂದಿಗೆ ಎಲ್ಲ ಸುಖಗಳ ಅಧಿಕಾರ ಪಡೆದುಕೊಂಡು ಬಂದಂತಹ ವ್ಯಕ್ತಿಯ ಉದಾಹರಣೆಯನ್ನು ನಾವು ನೋಡಲು ಬಯಸಿದ್ದರೆ ಮೊದಲು ನಾವು ಬಡವರಲ್ಲಿ ಈ ಉದಾಹರಣೆಯನ್ನು ನೋಡಬೇಕಾಗುತ್ತದೆ. ಜಗತ್ತಿನ ಬಹಳಷ್ಟು ಸುಖ ಸಾಧನೆಗಳಿಲ್ಲಂಥವರಲ್ಲಿ ತಮ್ಮ ಉದಾರತೆಯನ್ನು ಪ್ರದರ್ಶಿಸುವವರು ಯಾರಿದ್ದಾರೆ? ಸಾಧನಹೀನನಾಗಿದ್ದರೂ ತನಗಿಂತ ಕೆಳಗಿನ ಹಂತದಲ್ಲಿರುವವರಿಗೆ ಸಹಾಯ ಮಾಡಲು ಏನು ಮಾಡುವುದಕ್ಕೂ ಸಿದ್ಧನಾಗಿರ್ತಾನೆ. ಬಹಳಷ್ಟು ಅಪ್ರಾಮಾಣಿಕರು ಇಂಥವರ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆದ್ರೆ ಅವರ ಪುಣ್ಯ ಕರ್ಮಗಳು ಅವರನ್ನು ಮುಂದಿನ ಜನ್ಮದಲ್ಲಿ ಉತ್ತಮ ಪರಿಸ್ಥಿತಿಗಳಲ್ಲಿ ಜೀವಿಸುವ ಅಧಿಕಾರವನ್ನ ನೀಡುತ್ತದೆ. ಇನ್ನು ಯಾವ ಕುಟುಂಬದಲ್ಲಿ ಜನಿಸಿದ್ದೇನೆ, ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದ್ದೇನೋ ಅಥವಾ ಬಡತನದ ಕುಟುಂಬದಲ್ಲಿ ಜನಿಸಿದ್ದೇನೋ ಅನ್ನೋದು ಮುಖ್ಯವಾಗಿದ್ದರೂ ಕೂಡ ಹೇಗೆ ಅವರು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಏನು ಅನುಕೂಲ ಇಲ್ಲದೆ ಇರತಕ್ಕಂತಹ ಬಡತನದ ಸ್ಥಿತಿಯಲ್ಲಿ ಹುಟ್ಟಿಕೊಂಡಿದ್ದರೂ ಕೂಡ ತಾನು ಮಾಡ್ತಕ್ಕಂತಹ ಒಳ್ಳೆಯ ಕರ್ಮಗಳಿಂದಾಗಿ ಕಾರ್ಯಗಳಿಂದಾಗಿ ಮುಂದೊಂದು ದಿವಸ ಅವನು ಉತ್ತಮ ಸ್ಥಿತಿಯಲ್ಲಿ ಜೀವಿಸುವ ಒಂದು ಅಧಿಕಾರವನ್ನ ಪಡಿತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಗಲೂ ಅವರು ಈ ಹಿಂದಿನ ಜನ್ಮಗಳಲ್ಲಿ ಮಾಡುತ್ತಿರುವಂತೆ ಸಹಾಯವನ್ನ ಮಾಡ್ತಾ ಇರ್ತಾರೆ. ಅದರಿಂದ ತಮಗೂ ಮತ್ತು ಜನರಿಗೂ ಲಾಭವಾಗ್ತಾ ಇರುತ್ತೆ. ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುಕೊಂಡು ಕೆಟ್ಟ ಕೆಲಸಗಳನ್ನ ಮಾಡದ ಅಂತಂದ್ರೆ ಅವನಿಗೆ ಕೆಟ್ಟ ಕರ್ಮಗಳು ಸುತ್ತಕೊಳ್ತವೆ. ಇನ್ನು ಬಡ ಕುಟುಂಬದಲ್ಲಿ ಹುಟ್ಟಿಕೊಂಡು ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಅವನಿಗೆ ಒಳ್ಳೆಯ ಕರ್ಮಗಳು ಸೃಷ್ಟಿಯಾಗಿ ಅವನಿಗೆ ಒಳ್ಳೆಯ ಜೀವನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದ. ಇಂಥ ಕೆಲಸದಿಂದ ಇಬ್ಬರಿಗೂ ಲಾಭ, ತನಗೂ ಇತರಿಗೂ ಲಾಭ ಆಗ್ತಕ್ಕಂಥ ಸಾಧ್ಯತೆ ಇರ್ತದ. ಅವರು ಉತ್ತಮ ಪರಿಸ್ಥಿತಿಗಳ ಲಾಭವನ್ನು ಪಡೆದುಕೊಳ್ಳದಿದ್ದರೆ ಅವರು ಪುಣ್ಯದ ಬದಲಾಗಿ ಕೆಟ್ಟ ಕರ್ಮಗಳನ್ನ ಅರ್ಜಿಸಿ ಮಾಡಿಕೊಳ್ಳುತ್ತಿದ್ರು. ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಜನ್ಮ ಪಡೆಯುವುದೇ ಒಳ್ಳೆಯದು. ಒಂದ್ ಅರ್ಥದಲ್ಲಿ ನಾವು ಆಗಾಗ ಮಾತಾಡ್ತಾ ಇರ್ತೀವಿ ನೋಡ್ರಿ, ಸುಖದಲ್ಲಿದ್ದಾಗ ಮಕ್ಕಳು ಏನನ್ನೋ ಹೆಚ್ಚಿಗೆ ಕಲಿಯೋದಿಲ್ಲ. ಯಾವ ಕಷ್ಟ ಅನ್ನೋದವರಿಗೆ ಗೊತ್ತಿಲ್ಲ. ಕಷ್ಟದಲ್ಲಿ ಇದ್ದ ಮಕ್ಕಳೇ ಹೆಚ್ಚು ಮುಂದೆ ಬರ್ತಾರೆ, ಚೆನ್ನಾಗಿ ಕಲಿತಾರೆ, ಒಳ್ಳೆಯ ಸದ್ಗೃಹಸ್ಥರಾಗ್ತಾರೆ ಅಥವಾ ಒಳ್ಳೆಯ ಪ್ರಜೆ ಆಗ್ತಾರೆ, 4 ಮಂದಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಸಂಗತಿಗಳನ್ನ ಹೇಳ್ತಾ ಇರ್ತೀವಿ. ಹೀಗಾಗಿ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಜನ್ಮ ಪಡೆಯುವುದೇ ಒಳ್ಳೆಯದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾವುದೇ ಒಂದು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಜನ್ಮ ಪಡೆದುಕೊಳ್ಳುವುದು ವ್ಯಕ್ತಿಯೊಬ್ಬನ ದೌರ್ಭಾಗ್ಯದ ಸಂಗತಿಯಾಗಿದೆ ಎಂದು ಹೇಳುವುದು ಸಾಧ್ಯವಿಲ್ಲ. ಒಂದು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಜನ್ಮ ತೆಗೆದುಕೊಳ್ತಕ್ಕಂಥದ್ದು ವ್ಯಕ್ತಿಯೊಬ್ಬನ ದೌರ್ಭಾಗ್ಯದ ಸಂಗತಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂಥ ಸ್ಥಿತಿಯಲ್ಲಿ, ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಯ ಹತ್ತಿರ ಆ ವಾತಾವರಣ ಅಥವಾ ಪರಿಸ್ಥಿತಿಯ ಪರಿಧಿಯನ್ನು ತನ್ನ ಪರಿಶ್ರಮದಿಂದ ಪಾರಾಗುವ ಒಂದು ಅವಕಾಶ ಇರುತ್ತೆ. ತಮ್ಮ ಪರಿಶ್ರಮದಿಂದ, ತನ್ನ ಒಂದು ಇಚ್ಛಾಶಕ್ತಿಯಿಂದ ಅಂಥ ವಾತಾವರಣದಿಂದ ಅವನಿಗೆ ಪಾರಾಗ್ಲಿಕ್ಕೆ ಅವಕಾಶಗಳಿರ್ತಾವು. ಸಾಮಾನ್ಯವಾಗಿ ಅಂಥವ್ರು ತಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಂದ ಪಾರಾಗಿ ಸಫಲರಾಗುವುದಷ್ಟೇ ಅಲ್ಲದೇನೆ ತಮ್ಮ ಪೀಳಿಗೆಯ ನಾಯಕರು ಕೂಡ ಆಗ್ತಾರೆ. ಇವರು ತಮಗೆ ಬಂದಿರತಕ್ಕಂತಹ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡೋದ್ರಿಂದ ಹೊರಗೆ ಬರೋದಷ್ಟೇ ಅಲ್ಲದೇನೆ ಅವರು ತಮ್ಮ ಪೀಳಿಗೆಯ ನಾಯಕರಾಗಿ 4 ಮಂದಿಗೆ ಮುಖಂಡರಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಇದಕ್ಕಾಗಿ ಧೈರ್ಯ ಬೇಕು. ಇಂಥ ಕೆಲಸ ಮಾಡ್ಬೇಕಾದ್ರೆ ಧೈರ್ಯ ಬೇಕು. ಆದರೆ ಆತನ ಪ್ರಯತ್ನಗಳು ತನ್ನ ವ್ಯಕ್ತಿತ್ವವನ್ನು ಉನ್ನತಗೊಳಿಸುವುದಷ್ಟೇ ಅಲ್ಲದೇನೆ ಅವನಿಗೆ ಈ ಜನ್ಮದಲ್ಲಿ ಶುಭ ಕರ್ಮಗಳನ್ನು ಅರ್ಜಿತಗೊಳಿಸಿಕೊಳ್ಳುವ ಯೋಗ್ಯತೆಯನ್ನು ಕೂಡ ನೀಡುತ್ತೆ. ಇಂಥ ಒಂದು ಧೈರ್ಯದಿಂದ ಒಳ್ಳೆಯ ಕೆಲಸಗಳನ್ನ ಮಾಡೋದ್ರ ಮುಖಾಂತರ, ಒಳ್ಳೆಯ ಪ್ರಯತ್ನಗಳನ್ನ ಮಾಡುವುದರ ಮುಖಾಂತರ ತನ್ನ ವ್ಯಕ್ತಿತ್ವವನ್ನ ಉನ್ನತಗೊಳಿಸುವುದಷ್ಟೇ ಅಲ್ದೇನೆ, ತನ್ನ ವ್ಯಕ್ತಿತ್ವವನ್ನ ಒಳ್ಳೆಯ ರೀತಿಯಿಂದ ರೂಪಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ಅಷ್ಟೇ ಅಲ್ದೇನೆ ಅವನಿಗೆ ಈ ಜನ್ಮದಲ್ಲಿ ಶುಭ ಕರ್ಮಗಳು ಅರ್ಜಿತ ಆಗ್ತಾವ. ಒಳ್ಳೆಯ ಕರ್ಮಗಳು ಅವನಿಗೆ ಅವನ ಒಂದು ಅಕೌಂಟ್ಗೆ ಜಮಾ ಆಗ್ತಾವು ಅಂತ ಹೇಳ್ತಾರೆ. ಯೋಗ್ಯತೆಯನ್ನು ಶುಭ ಕರ್ಮಗಳನ್ನ ಅರ್ಜಿತಗೊಳಿಸಿಕೊಳ್ಳುವ ಯೋಗ್ಯತೆಯನ್ನ ನೀಡ್ತಾವು ಅಂತ ಹೇಳ್ತಾರೆ. ಕಷ್ಟ ಹಾಗೂ ಅಡಚಣೆಗಳಿಗೆ ಹೆದರಲಾರದಂತಹ ಅವನ ಸಂಕಲ್ಪವು ಮುಂಬರುವ ಜನ್ಮಕ್ಕೆ ಉತ್ತಮ ಪರಿಸ್ಥಿತಿಗಳನ್ನು ಸುನಿಶ್ಚಿತಗೊಳಿಸ್ತದ. ಕಷ್ಟ ಹಾಗೂ ಅಡಚಣೆಗಳಿಗೆ
ಹೆದರಲಾರದಂತಹ ಅವನ ಒಂದು ಸಂಕಲ್ಪ ಶಕ್ತಿ ಏನಿರ್ತದಲ್ಲ ಅದು ಅವನ ಮುಂದಿನ ಜನ್ಮಕ್ಕೆ ಉತ್ತಮ ಪರಿಸ್ಥಿತಿಗಳನ್ನ ನಿಶ್ಚಿತವಾಗಿ ಒದಗಿಸಿ ಕೊಡ್ತಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. 9:23 ಆಯ್ತು. ಇನ್ನು ಒಂದು ಪ್ರಶ್ನೆ, ಮುಂದಿನ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ, ಇದನ್ನ ತಗೊಂಡ್ರೆ ಸ್ವಲ್ಪ ಸಮಯ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಸ್ವಾಧ್ಯಾಯ ಮುಗಿಸೋಣ ಮಾಸ್ಟರ್ಸ್? ಧ್ಯಾನ ಮಾಡ್ಸನ್ರಿ. ಯಾರಾದ್ರೂ ಆನ್ಸರ್ ಮಾಡ್ರಿ. ಧ್ಯಾನ ಮಾಡನ್ರಿ ಮೇಡಮ್. ಅದಾರ ಹಲೋ ಹಲೋ ಗಿರಿಜಾ ಮೇಡಮ್. ಅದೇ ಧ್ಯಾನ ಸ್ಟಾರ್ಟ್ ಮಾಡನ್ರಿ ಮೇಡಮ್. ಅಲ್ಲ ದೊಡ್ಡದಂತೀರಲ್ಲ ಮುಂದಿನ ಪ್ರಶ್ನೆ. ನಾ ಇಲ್ಲಿ ಸ್ಟಾರ್ಟ್ ಮಾಡೀನಿ. ಧ್ಯಾನ ಕೂಡ್ಸ್ರಿ ಮೇಡಮ್. ಕೂಡ್ಸನ್ರಿ ಮೇಡಮ್, ಯಾಕಂದ್ರೆ ನೆಕ್ಸ್ಟ್ ಪ್ರಶ್ನೆ ತಗೊಂಡ್ರೆ 30-35 ತನ ಹೋಗ್ತದ. ಹೌದು, ಆಮೇಲೆ ಭಾಳ ಗಡಿಬಿಡಿಲಿಂದ ಫಾಸ್ಟ್ ಹೇಳ್ಬೇಕಾಗ್ತದ್ರಿ. ಹೌದೌದ್ರಿ. ಧ್ಯಾನನೇ ಮಾಡಿ. ಓಕೆ, ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗ್ರಿ. ಯಾವ್ದಾದ್ರು ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಮ್ಮ ಗಮನ ಕೇಂದ್ರೀಕೃತವಾಗಲಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್.
ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ, ರಕ್ತ ಪರಿಚಲನೆಯನ್ನು ಆಲಿಸಿ, ಉಸಿರಿನ ತಂಪು ಬಿಸಿಯನ್ನು ಗಮನಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆಯ ನಾದವನ್ನು ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಲೋಚನೆಗಳು, ಮೇಲು ಲೋಕದ ಆಲೋಚನೆಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗುರಿಯೆಡೆಗೆ, ಅಂತಿಮ ಗಮ್ಯದೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗಾಗಿ ತೆರೆದುಕೊಳ್ಳುತ್ತಿವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನ ಗಮನವಿಟ್ಟು ನೋಡಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್.
ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನು ತೆಗೆಯಿರಿ. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಹಲೋ ಮೇಡಮ್. ಹಾ ಮೇಡಮ್, ಹೇಳ್ರಿ ಮೇಡಮ್. ಅದು ಕುರುಡ್ರು, ಕುಂಟು ಹಾ. ಅಥವಾ ಹಿಂಗ ಯಾಕೆ ಹೋಗ್ತಾರಂದ್ರ ಅವ್ರ ಹಿಂದಿನ ಜನ್ಮದಾಗ ಹಿಂಗ ಹಾ. ಯಾರಿಗಾದ್ರೂ ತೊಂದ್ರೆ ಕೊಟ್ಟಿರ್ತಾರ ಅಥವಾ ಮತ್ತ ಗುಣಪಡಿಸಲಾರದಷ್ಟು ಏನೋ ಹಿಂಸೆ ಹಾ. ಕೊಟ್ಟಿರ್ಬೋದು. ಹಾ. ಅದಕ್ಕ ಅವ್ರು ಹುಡ್ತಾರ. ಆಮೇಲೆ ಹೌದು. ತಂದೆ ವಿಷಯದಾಗ್ನು ಹಂಗೆ ಅದ್ರಲ್ರಿ ಮೇಡಮ್, ಅಥವಾ ತಂದೆನೂ ಹಂಗ್ ಮಾಡಿಲ್ಲ ಅಂದ್ರ ಅಂತವ್ನಿಗ್ ಮಕ್ಕಳು ಹುಡ್ತಾರ ಮೇಡಮ್. ಇಲ್ಲ, ಹೆಚ್ಚಾಗಿ ಹ್ಮ್. ಅವರ ಕರ್ಮಗಳೇ ಅವ್ರಿಗ್ರಿ. ಈಗ ಅವರ ಕರ್ಮಗಳಿಗೆ ಅವ್ರಿಗಲ್ಲ. ಯಾವ ವ್ಯಕ್ತಿ ಆ ರೀತಿ ಹಾನಿ ಮಾಡಿರ್ತಾನಲ್ರಿ, ಯಾರಿಗಾದ್ರೂ ಹಾ. ಗುಣಪಡಿಸ್ಲಿಕ್ಕೆ ಸಾಧ್ಯವಾಗದೆ ಇರುವಷ್ಟು ಊನ ಮಾಡಿರ್ತಾನಲ್ಲ, ಅವನು ಮುಂದಿನ ಜನ್ಮದೊಳಗ ಅಂಥದೇ ವಿಕಲಾಂಗನಾಗಿ ಜನಿಸ್ತಾನ. ಅದು ಇಲ್ಲ, ಐತಲ್ರಿ ಮೇಡಮ್. ಅದು ಯಾವ ಕುಟುಂಬದೊಳಗ ಅವ ಜನ್ಮ ತಗೋತಾನ ಅನ್ನೋದು ಅವನ ಆಯ್ಕೆನೇ ಆಗಿರ್ತದ್ರಿ. ಅಂದಾಗ ಅವನ ಆಯ್ಕೆನೇ ಇರ್ತದ. ಅಂದಾಗ ಇವ್ರದನು ಸ್ವಲ್ಪ ಪಾಲಿದೆ. ಅಂತ ಮಕ್ಕಳನ್ನ ಇವ್ರು ಇದು ಮಾಡ್ಕೊಂಡ್ ಹೋಗ್ಬೇಕಾಗ್ತದ. ಅಂತ ಮಕ್ಕಳನ್ನ ಇವ್ರು ಚೆನ್ನಾಗಿ ನೋಡ್ಕೊಂಡ್ ಹೋದ್ರು ಅಂದ್ರೆ ಇವ್ರ ಒಳ್ಳೆ ಕರ್ಮಗಳನ್ನ ಇದು ಮಾಡ್ತಾರ ಅಷ್ಟೇ. ಹಿಂಗಿರ್ತದ್ರಿ. ನಾನದೀಗ ಅವನ್ ತಪ್ಪಿಗಾಗಿ ಅವ ಹಂಗ ಹುಟ್ಟಾನ. ಇಲ್ಲ, ತಂದೆ ತಾಯಿಗೂ ತ್ರಾಸ ಆಗ್ತದಲ್ರಿ ಮೇಡಮ್. ಇಂತ ಮಕ್ಕಳಿಗೆ ಇದ್ದಾಗ ತಂದೆ ತಾಯಿ ಮನ್ಸಿಗೆ ತ್ರಾಸ ಆಗ್ತದಲ್ಲ. ಅಂದ್ರೆ ಅವ್ರದ್ದು ಏನೋ ಇರ್ತದ ಕರ್ಮ. ಅದ್ ಹೆಂಗ ನೆಟ್ವರ್ಕ್ ಹೆಂಗ್ ಇರ್ತದ ನೋಡ್ರಿ ಮೇಡಮ್. ಅವ್ರನ್ನೇ ಕಲ್ತ್ ಹುಟ್ಟಂಗ. ಹೌದೌದ್ರಿ, ಅವ್ರದ್ದು ಇರ್ತದೆ. ಈಗ ಅಂತ ಪೇರೆಂಟ್ ಏನದರಿ, ಅಂತ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ನೋಡ್ಕೊಂಡ್ರು ಅಂತಂದ್ರೆ ಅವ್ರಿಗೆ ಒಳ್ಳೆ ಕರ್ಮಗಳು ಅರ್ಜಿತ ಆಗ್ತವೆ. ಅವ್ರ ಕೇರ್ಲೆಸ್ ಮಾಡಿ ಅವ್ರಿಗೆ ಇನ್ನಿಷ್ಟು ದುಃಖ ಕೊಟ್ರು ಅಂತಂದ್ರೆ ಅವ್ರಿಗೂ ಕೆಟ್ಟ ಕರ್ಮಗಳು ಬರ್ಲಿಕ್ಕೆ ಶುರು. ಇವಂತೂ ಅದನ್ನ ಅನುಭವಿಸ್ಲಿಕ್ಕೆ ಅವ್ನ್ ಬಾಧ್ಯಸ್ಥನಾಗಿರ್ತಾನೆ. ಕಷ್ಟದ ತಾನೇ ತಗೊಂಡ್ ಬಂದಿರ್ತಾನವ, ಅಲ್ಲಿ ಅನುಭವಿಸ್ತಾನ. ಮುಂದೆ ಆ ಕುಟುಂಬದೊಳಗ ಅವನಿಗೆ ಹೆಂಗ್ ನೋಡ್ಕೋತಾರ ಅನ್ನೋದು ಅವ್ರ ಕರ್ಮದ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಡೆದ್ರಿ ಮೇಡಮ್, ಈಗ ಅವೇರ್ನೆಸ್ ಅದರಿ. ಮೊದಲ್ ಇದ್ದಿದ್ದಿಲ್ರಿ. ಈಗ ಅವೇರ್ನೆಸ್ ಅದರಿ. ಚಂದ ಅವರಿ. ನಾಳೆ ತಗೊಳ್ರಿ ಮೇಡಮ್. ಮತ್ತೆ ಸರೋಜಿನಿ ಮೇಡಮ್ ಮಾತಾಡ್ತೀರಿ? ಹಲೋ ಹಲೋ ಮೇಡಮ್, ಅವ್ರು ಇನ್ನ ಧ್ಯಾನದಿಂದ ಹೊರಗ್ ಬಂದಿಲ್ಲ.
ಧ್ಯಾನದಾಗ ಇವತ್ತು ತಲೆ ಮೇಲೆ ಬಹಳ ತಿರುಗ್ಲಿಕತ್ತಿತ್ರಿ ಮೇಡಮ್. ಹೌದಲ್ರಿ, ಇತ್ರಿ ಎನರ್ಜಿ ಎನರ್ಜಿ ಹೌದು ಚೆನ್ನಾಗಿತ್ರಿ. ಹೌದು. ಆಮೇಲೆ ಸ್ವಲ್ಪ ವಿಶುದ್ಧಿ ಚಕ್ರನು ಹಾ ಶುರುವಾಗ್ಲಿಕತ್ತಿತ್ತು, ಗೊತ್ತಾಗ್ತದ್ರಿ ಮೇಡಮ್. ಹೌದ್ರಿ. ಹಾ ಹಾ ಓಕೆ ಮೇಡಮ್. ಓಕೆ ಮೇಡಮ್. ಅವು ಕಲರ್ಗಳೊಂದು ಕಳಿಸ್ರಿ, ಯಾವ ಚಕ್ರಕ್ಕೆ ಯಾವ ಕಲರು, ಮತ್ತ ಅವು 7 ಶರೀರಗಳು. ಒಂದು ಫಿಗರ್ ಹೌದ್ರಿ ಮೇಡಮ್. ಹಾಕಿದ್ರು ಮೇಡಮ್, ಸರೋಜಿನಿ ಮೇಡಮ್ ಹೌದು, ಭಾಳ ಹಾಕಿದ್ದಾರೆ ಮೇಡಮ್. ಅದನ್ನ ಎಲ್ಲಿ ಹಿಂದ್ ಹೋಗ್ಲಿ, ಭಾಳ ಹಿಂದ್ ಹೋಗ್ಬೇಕಾಗ್ತದ, ಸ್ಕ್ರೋಲ್ ಹಾ ಮಾಡ್ಕೊತ. ಅದಕ್ಕೆ ಅವ್ರ ಬಲ್ ರೆಡಿ ಇದ್ರೆ ಒಂದು ಫೋಟೋ ತೆಗೆದು ಆಯ್ತು ಮೇಡಮ್. ನೀವಾಯ್ತು ಅವ್ರಾಯ್ತು. ಆಯ್ತು ಮೇಡಮ್. ನೋಡ್ತೀನಿ, ಗೂಗಲ್ದಾಗೂ ಸಿಗ್ಬೋದ್ರಿ ಮೇಡಮ್, ನೋಡ್ತೀನಿ. ಇಲ್ಲ, ನೋಡೋಣ ತೋರ್ ಹಾಕ್ಸಿ. ಓಕೆ 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 ಮುಗಿಸೋಣ್ರಿ ಮೇಡಮ್ ಅಂದ್ರ. ಓಕೆ, ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಶೋಭಾ ಮೇಡಮ್ ಮಾತಾಡ್ತೀರಿ? ಅನ್ಮ್ಯೂಟ್ ಆದ್ರಿ. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.